ನಮಸ್ಕಾರ ಸ್ನೇಹಿತರೆ, ನಾನು ಸುಜಯರಾಜ್. ಈ ವರ್ಷದ ಬಹುನಿರೀಕ್ಷಿತ ಕನ್ನಡ ಸಿನಿಮಾ ಆಗಿರುವಂತಹ ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಚಿತ್ರತಂಡ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಪ್ರದರ್ಶನವನ್ನ ಆಯೋಜನೆ ಮಾಡಿತ್ತು. ಇನ್ಫ್ಯಾಕ್ಟ್ ಈ ಒಂದು ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 12 ಲ್ಯಾಂಗ್ವೇಜ್ ಅಲ್ಲಿ ನಾಳೆ ಸಂಜೆ ಮುಂಬೈನ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಲ್ಲಿ ಸುಮಾರು 5 ಗಂಟೆ 55 ನಿಮಿಷಕ್ಕೆ ಸಂಜೆ ಬಿಡುಗಡೆ ಆಗುತ್ತೆ. ಬಟ್ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡಿಗರಿಗೇನೆ ಮೊದಲು ಈ ಒಂದು ಟ್ರೈಲರ್ 1 ಅನ್ನ ತೋರಿಸಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ 1 ಗಂಟೆಗೆ ಈ ಒಂದು ಸಿನಿಮಾದ ಟ್ರೈಲರ್ 1 ಅನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಸಿನಿಮಾ ಹಾಲ್ ಜನಭರಿತವಾಗಿತ್ತು, ಭರ್ಜರಿ ಕ್ರೌಡ್ ಇತ್ತು ಥಿಯೇಟರ್ ಮುಂದೆ. ಸೊ ಐ ಹೋಪ್ಫುಲಿ ಅಂದ್ರೆ ಈ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಇಷ್ಟೇ ಕ್ರೌಡ್ ಇರುತ್ತೆ ಅಂತ ನಾನು ಆಶಿಸ್ತೀನಿ. ಬಿಕಾಸ್ ಒಂದು ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದಿದ್ರೆ ಆ ಸಿನಿಮಾವನ್ನ ನೋಡ್ಲಿಕ್ಕೆ ಇಷ್ಟರ ಮಟ್ಟಿಗೆ ಕ್ರೌಡ್ ಬಂದಿದ್ದನ್ನ ನೋಡಿ ಬಹಳ ದಿನಗಳೇ ಆಗೋಯ್ತು. ಹಾಗಾಗಿ ಇವತ್ತು ತುಂಬಾ ಕ್ರೌಡ್ ಇದ್ದಿದ್ದು ನೋಡಿ ಖುಷಿ ಆಯ್ತು. ಇನ್ನು ಸ್ಟ್ರೈಟ್ ಆಗಿ ಇವಾಗ ಟ್ರೈಲರ್ 1 ಹೇಗಿತ್ತು ಅನ್ನುವಂತಹ ವಿಚಾರಕ್ಕೆ ಬರೋದಾದ್ರೆ, ಟೀಸರ್ ಅಲ್ಲಿ ಈಗಾಗಲೇ ನೀವು ನೋಡಿರೋ ಹಾಗೆ ಮಾರ್ಟಿನ್ ಟೀಸರ್ ಅಲ್ಲಿ ಏನು ಈ ಸಿನಿಮಾದ ಪ್ರಿಮೈಸ್ ಹೇಗಿರುತ್ತೆ, ಆಕ್ಷನ್ ಬ್ಲಾಕ್ಸ್ ಯಾವ ರೀತಿ ಇರುತ್ತೆ, ಓವರ್ ಆಲ್ ಒಂದು ಸಿನಿಮಾದ ಸ್ಕೇಲ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಪಿಕ್ಚರ್ ಅನ್ನ ಈ ಟೀಸರ್ ಅಲ್ಲಿ ಕೊಟ್ಟಿದ್ರು. ಅಫ್ಕೋರ್ಸ್ ಧ್ರುವ ಸರ್ಜಾ ಅವರ ಲುಕ್ ಆಗಿರ್ಬೋದು, ಆ ಒಂದು ಇಂಡಿಯನ್ ಟ್ಯಾಟೂ ಆಗಿರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು. ಆಕ್ಷನ್ ಬ್ಲಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ನುವಂತಹ ಪಿಕ್ಚರ್ ಅನ್ನ ಟೀಸರ್ ಅಲ್ಲಿ ಕೊಟ್ಟಿದ್ರು. ಬಟ್ ಪ್ಲಾಟ್ ಬಗ್ಗೆ ಯಾವುದೇ ರೀತಿಯ ಒಂದು ಸುಳಿವನ್ನ ಬಿಟ್ಕೊಟ್ಟಿರ್ಲಿಲ್ಲ. ಏನ್ ಪ್ಲಾಟ್ ಇದು ಅಥವಾ ಕಥೆ ಏನ್ ಹೇಳಕ್ ಹೊರಟಿದ್ದಾರೆ ಅದು ಯಾವುದೂ ಗೊತ್ತಿರ್ಲಿಲ್ಲ. ಅಫ್ಕೋರ್ಸ್ ಪಾಕಿಸ್ತಾನದಲ್ಲಿ ಒಂದು ಸೀನ್ ಅನ್ನ ಏನೊಂದು ಬಾರ್ಡರ್ ನಲ್ಲಿ, ಪಾಕಿಸ್ತಾನದ ಬಾರ್ಡರ್ ನಲ್ಲಿ ಏನು ಪಾಕಿಸ್ತಾನದ ಸೈನಿಕರು ಇರ್ತಾರೆ, ಅಲ್ಲಿ ಬಂದು ಏನೊಂದು ಧ್ರುವ ಸರ್ಜಾ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಜಸ್ಟ್ ಅಷ್ಟು ಮಾತ್ರ ಟೀಸರ್ ಅಲ್ಲಿ ತೋರಿಸಿದ್ರು. ಬಟ್ ಟ್ರೈಲರ್ 1 ನಲ್ಲಿ ಅಗೇನ್ ಪ್ಲಾಟ್ ಬಗ್ಗೆ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ. ಆದ್ರೆ ಇಂಡಿಯಾದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ ಪಾಕಿಸ್ತಾನದಲ್ಲಿ ಒಂದು ಕ್ರೈಮ್ ಅನ್ನ ಈಗ ಕಮಿಟ್ ಮಾಡಿದಾನೆ. ಹಾಗಾಗಿ ಅವನನ್ನ ಸದೆ ಬಡಿಬೇಕು ಅಂತ ಇಡೀ ಪಾಕಿಸ್ತಾನದ ಮಿಲಿಟರಿ ಫೋರ್ಸ್ ಇವಾಗ ಸನ್ನದ್ಧವಾಗಿ ನಿಂತಿದೆ ಅನ್ನುವಂತಹ ಲೈನ್ ಅನ್ನ ಟ್ರೈಲರ್ 1 ನಲ್ಲಿ ತೋರಿಸಿದ್ದಾರೆ. ಸೊ ಇಂಡಿಯಾದಿಂದ ಬಂದಿರುವಂತಹ ವ್ಯಕ್ತಿ ಅಫ್ಕೋರ್ಸ್ ಧ್ರುವ ಸರ್ಜಾ ಅವರೇನೆ. ಬಟ್ ಧ್ರುವ ಸರ್ಜಾ ಇಸ್ ಪ್ಲೇಯಿಂಗ್ ದ ರೋಲ್ ಆಫ್ ಅರ್ಜುನ್ ಸಕ್ಸೇನಾ, ಹೂ ಇಸ್ ವರ್ಕಿಂಗ್ ಫಾರ್ ಇಂಡಿಯನ್ ಮಿಲಿಟರಿ ಫೋರ್ಸ್. ಬಟ್ ಹೂ ಇಸ್ ಮಾರ್ಟಿನ್ ಅನ್ನುವಂತಹ ಒಂದು ಪ್ರಶ್ನೆಗೆ ಈ ಟ್ರೈಲರ್ 1 ಅಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ. ಧ್ರುವ ಸರ್ಜಾ ಅವರು ಹೇಳ್ಕೊಂಡ್ರು ಹಾಗೆ ಅವರು ಪ್ಲೇ ಮಾಡ್ತಿರುವಂತಹ ಪಾತ್ರದ ಹೆಸರು ಅರ್ಜುನ್ ಅಂತ. ಸೊ ಮಾರ್ಟಿನ್ ಯಾರು ಅನ್ನುವಂತಹ ಪ್ರಶ್ನೆ ಆಗಿನೇ ಉಳ್ಕೊಳ್ಳುತ್ತೆ ಈ ಟ್ರೈಲರ್ 1 ಅಲ್ಲೂ ಕೂಡ. ಅಂಡ್ ಅಫ್ಕೋರ್ಸ್ ಇದನ್ನು ಹೊರತುಪಡಿಸಿ ಟೀಸರ್ ನಲ್ಲಿ ಯಾವ ರೀತಿ ಕೆಲವೊಂದಷ್ಟು ಆಕ್ಷನ್ ಬ್ಲಾಕ್ಸ್ ಮತ್ತೆ ಚೇಸಿಂಗ್ ಸೀನ್ಸ್, ಕಾರ್ ಸೀನ್ಸ್ ಆ ತರದೆಲ್ಲ ತೋರಿಸಿದ್ರಲ್ಲ, ಅದೇ ರೀತಿ ಈ ಟ್ರೈಲರ್ 1 ಅಲ್ಲೂ ಕೂಡ ಸಾಕಷ್ಟು ಆಕ್ಷನ್ ಬ್ಲಾಕ್ಸ್, ಆಕ್ಷನ್ ಸೀಕ್ವೆನ್ಸಸ್ ಗಳ ಗ್ಲಿಮ್ಸ್ ಅನ್ನ ತೋರಿಸಿದ್ದಾರೆ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಓವರ್ ದ ಟಾಪ್ ಆಕ್ಷನ್ ಸೀಕ್ವೆನ್ಸಸ್ ಇರುತ್ತೆ ಅನ್ನುವಂತಹ ಪಿಕ್ಚರ್ ಈ ಟ್ರೈಲರ್ 1 ನೋಡಿದ್ಮೇಲೆ ಖಂಡಿತ ಸಿಗುತ್ತೆ. ಈಗ ಪ್ರಭಾಸ್ ಅವರ ಸಾಹೋ ಸಿನಿಮಾ ಆಗಿರಬಹುದು ಅಥವಾ ಪಠಾಣ್ ಸಿನಿಮಾ ಶಾರುಖ್ ಖಾನ್ ಅವರದು, ಆ ರೇಂಜ್ಗೆ ಆಕ್ಷನ್ ಸೀಕ್ವೆನ್ಸಸ್ ಆಕ್ಚುಲಿ ಬಂದಿದೆ. ಈ ಟ್ರೈಲರ್ ನೋಡಿದಾಗಲೇ ಅದು ಗೊತ್ತಾಗುತ್ತೆ. ಅಂಡ್ ಅಫ್ಕೋರ್ಸ್ ಎ.ಪಿ. ಅರ್ಜುನ್ ಅವರು ಇಲ್ಲಿ ತನಕ ರಾಮ್ ಕಾಮ್ ಸಿನಿಮಾಗಳನ್ನ ಹೆಚ್ಚು ಮಾಡಿದ್ರು. ಒಂದು ಫುಲ್ ಫ್ಲೆಶ್ ಒಂದು ಆಕ್ಷನ್ ಸಿನಿಮಾ ಅಂತ ಮಾಡಿದ್ದು ಐರಾವತ ಮಾತ್ರ. ಅದರಲ್ಲಿ ಈ ರೀತಿ ಒಂದು ಅಂದ್ರೆ ಓವರ್ ದ ಟಾಪ್ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಇರಲಿಲ್ಲ. ಬಟ್ ಮಾರ್ಟಿನ್ ಅಲ್ಲಿ ತುಂಬಾನೇ ಅವರು ಅಪ್ಗ್ರೇಡ್ ಆಗಿದ್ದಾರೆ ಇನ್ ಟರ್ಮ್ಸ್ ಆಫ್ ಮೌಂಟಿಂಗ್ ದೀಸ್ ಆಕ್ಷನ್ ಸೀಕ್ವೆನ್ಸಸ್. ಇಂಟರ್ನ್ಯಾಷನಲ್ ಸ್ಕೇಲ್ ಅಲ್ಲಿ ಇದೆ, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಟೀಸರ್ ಅಲ್ಲೂ ಹಾಗೆ ಇತ್ತು, ಟ್ರೈಲರ್ ಅಲ್ಲೂ ಕೂಡ ಅದೇ ರೀತಿ ಇಟ್ಟಿದ್ದಾರೆ. ಅಂಡ್ ಅಫ್ಕೋರ್ಸ್ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಬಹುಶಃ ಏನ್ ಧ್ರುವ ಸರ್ಜಾ ಕ್ಯಾರೆಕ್ಟರ್ ಟೀಸರ್ ಅಲ್ಲಿ ತೋರಿಸಿದ್ರಲ್ಲ, ಅಲ್ಲೂ ಕೂಡ ಅವ್ರು ಇಂಗ್ಲಿಷ್ ಅಲ್ಲೇ ಒಂದು ಡೈಲಾಗ್ ಹೇಳಿದ್ರು. ಬಟ್ ಇಲ್ಲೂ ಕೂಡ ಟ್ರೈಲರ್ 1 ಅಲ್ಲೂ ಕೂಡ ಇಂಗ್ಲಿಷ್ ಅಲ್ಲೇ ಒಂದು ಡೈಲಾಗ್ ಅನ್ನ ಟ್ರೈಲರ್ ಕೊನೆಯಲ್ಲಿ ಒಂದು ಹೇಳ್ತಾರೆ. ಅಂದ್ರೆ ಡೋಂಟ್ ಟೀಚ್ ಫಾದರ್ ಹೌ ಟು, ಆ ತರದೊಂದು ಡೈಲಾಗ್ ಎಲ್ಲ ಬರುತ್ತೆ. ಅದು ಬಿಟ್ರೆ ಕಂಪ್ಲೀಟ್ ಒಂದು ಆಕ್ಷನ್ ಎಂಟರ್ಟೈನರ್ ಆಗಿರುತ್ತೆ ಅನ್ನುವಂತಹ ನಂಬಿಕೆಯನ್ನ ಈ ಟ್ರೈಲರ್ 1 ಹುಟ್ಟಾಕಿದೆ. ಕಂಟೆಂಟ್ ಕೂಡ ಬಹಳ ಚೆನ್ನಾಗಿದ್ರೆ ನಿಜಕ್ಕೂ ಅಂದ್ರೆ ಎಲ್ಲಾ ರೀತಿಯ ಆಡಿಯನ್ಸ್ ಗಳಿಗೂ ತಲುಪುವಂತಹ ಚಾನ್ಸಸ್ ಮಾರ್ಟಿನ್ ಸಿನಿಮಾ ಆಗಿದೆ. ಅಂಡ್ ಅಫ್ಕೋರ್ಸ್ ಅಂದ್ರೆ ನಮ್ಗೆ KGF ಮತ್ತೆ KGF 2 ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿರೋದ್ರಿಂದ ಎಲ್ಲಾ ರೀತಿಯಿಂದಲೂ ಅಂದ್ರೆ ಮೇಕಿಂಗ್ ವೈಸ್ ಆಗಿರ್ಬೋದು, ಸ್ಕೇಲ್ ವೈಸ್ ಆಗಿರ್ಬೋದು, ಜೊತೆಗೆ ಆಕ್ಷನ್ ಸೀಕ್ವೆನ್ಸಸ್ ಅದೆಲ್ಲ ನಮ್ಗೆ ಆಲ್ರೆಡಿ ನೋಡಿ ತುಂಬಾ ಲೈಕ್ ಅದು ತಲೆಯಲ್ಲಿ ಕೂತಿರೋದ್ರಿಂದ ಅದನ್ನೇ ಹೋಲುವ ತರ ಮಾಡಿದ್ದಾರೆ ಅನ್ನುವಂತಹ ಒಂದು ಪಿಕ್ಚರ್ ಅಂತೂ ಲೈಕ್ ಅಂದ್ರೆ ಮಾರ್ಟಿನ್ ಟ್ರೈಲರ್ ನೋಡುವಾಗ, ಟೀಸರ್ ನೋಡುವಾಗ ಸಿಗುತ್ತೆ. ಅಂದ್ರೆ KGF ಅಲ್ಲಿ ಆ ರೀತಿ ಒಂದು ಪ್ರಯತ್ನ ಆಗಿದ್ದಲ್ಲ, ಅದರಿಂದ ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತಹ ಪ್ರಯತ್ನ ಅಥವಾ ಅದರಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರುವಂತಹ ಒಂದು ಪ್ರಯತ್ನ ಅಂತೂ ಟ್ರೈಲರ್ 1 ನಲ್ಲಿ ಕಾಣಿಸುತ್ತೆ. ಅಂಡ್ ಅಫ್ಕೋರ್ಸ್ ರವಿ ಬಸು ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದ್ರಿಂದ ಸ್ವಲ್ಪ ಅವ್ರೇನು ತುಂಬಾ ಲೈಕ್ ಔಟ್ ಆಫ್ ದ ಬಾಕ್ಸ್ ಕಂಪ್ಲೀಟ್ಲಿ ಯಾರಪ್ಪ ಹೊಸ
ಮ್ಯೂಸಿಕ್ ಡೈರೆಕ್ಟರ್ ಈ ಸಂಗೀತ ಮಾಡಿದ್ದಾರೆ ಅನ್ಸೋ ರೀತಿಯಲ್ಲಿ ಏನೋ ಅವರು ಈ ಸಿನಿಮಾಗೆ ಲೈಕ್ ಮ್ಯೂಸಿಕ್ ಮಾಡಿಲ್ಲ. ಹಾಗಾಗಿ ಓಕೆ, ಸೇಮ್ ಏನೇನು KGF ಸಿನಿಮಾದ ಒಂದು ಸ್ಕೇಲ್ ಅಥವಾ ಆ ತರದೊಂದು ಆಕ್ಷನ್ ಬ್ಲಾಕ್ಸ್ ಏನೆಲ್ಲ ಇತ್ತಲ್ಲ, ಅದೇ ರೀತಿನೇ ಸ್ವಲ್ಪ ಭಾಸವಾಗುತ್ತೆ. ನಾಟ್ ಎಕ್ಸಾಕ್ಟ್ಲಿ ಲೈಕ್ KGF ಆಕ್ಷನ್ ಸೀಕ್ವೆನ್ಸಸ್ ತರನೇ ಅಂತಲ್ಲ. ಅಫ್ಕೋರ್ಸ್ ಇಲ್ಲಿ ಪ್ಲಾಟ್ ಬೇರೆನೇ ಇದೆ, ಬಿಕಾಸ್ ಪಾಕಿಸ್ತಾನದಲ್ಲಿ ಬಹುತೇಕ ಈ ಒಂದು ಸಿನಿಮಾದ ಕಥೆ ನಡೆಯುತ್ತೆ ಅನ್ನೋ ತರ ಟೀಸರ್ ಅಲ್ಲಿ ಮತ್ತೆ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಅಂಡ್ ಅಫ್ಕೋರ್ಸ್ ಅಪಾರ್ಟ್ ಫ್ರಮ್ ಪಾಕಿಸ್ತಾನ ಮತ್ತೆ ಇಂಡಿಯಾ, ಬೇರೆ ಬೇರೆ ದೇಶಗಳಲ್ಲೂ ಮಾರ್ಟಿನ್ ಸಿನಿಮಾದ ಕಥೆ ಸಾಗುತ್ತೆ ಅನ್ನುವಂತಹ ಒಂದು ಪಿಕ್ಚರ್ ಕೂಡ ಟ್ರೈಲರ್ ಒಂದಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆಕ್ಷನ್ ಲವರ್ಸ್ಗೆ ಒಂದು ಭರ್ಜರಿ ಫೀಸ್ಟ್ ಅಂತೂ ಮಾರ್ಟಿನ್ ಸಿನಿಮಾದಲ್ಲಿ ಇರುತ್ತೆ. ಆ ರೀತಿ ಒಂದು ಪಿಕ್ಚರ್ ಟ್ರೈಲರ್ ಒಂದಲ್ಲಿ ಸಿಕ್ಕಿದೆ. ಅಫ್ಕೋರ್ಸ್ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಗಳಿಗೆ ಅವರ ಮ್ಯಾನರಿಸಮ್ ಆಗಿರಬಹುದು, ಅವರು ಏನೊಂದು ಕಟ್ಮಸ್ತಾಗಿ ಬಾಡಿ ಇಟ್ಕೊಂಡಿರೋದಾಗಿರ್ಬೋದು, ಅಥವಾ ಆಕ್ಷನ್ ಸೀಕ್ವೆನ್ಸಸ್ ಗಳಲ್ಲಿ ಬಹಳ ಅದ್ಭುತವಾಗಿ ಕಾಣ್ತಾರೆ ಧ್ರುವ ಸರ್ಜಾ ಅವರು, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಟ್ ಇಲ್ಲೆಲ್ಲೂ ಕೂಡ ತುಂಬಾ ಡ್ರಾಮ್ಯಾಟಿಕ್ ಅಂಶಗಳು ಅಥವಾ ತುಂಬಾ ಏನೋ ಎಮೋಷನಲಿ ಟಚ್ ಆಗುವಂತಹ ವಿಷಯಗಳು ಟ್ರೈಲರ್ ಒಂದಲ್ಲಿ ಏನೂ ಇರಲಿಲ್ಲ. ಕೇವಲ ಆಕ್ಷನ್, ಲೈಕ್ ಅಂದ್ರೆ ಓವರ್ ದ ಟಾಪ್ ಒಂದು ಸ್ಕೇಲ್ ವೈಸ್ ಅಥವಾ ಫ್ರೇಮ್ ಟು ಫ್ರೇಮ್ ಸಿಕ್ಕಾಬಟ್ಟೆ ರಿಚ್ ಆಗಿ ತೋರಿಸೋ ಪ್ರಯತ್ನ, ಆ ತರ ಒಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಆಕ್ಷನ್ ಸಿನಿಮಾ ನಮ್ಮ ಕನ್ನಡದಿಂದ ಬಂದ್ರೆ ಹೇಗಿರುತ್ತೆ, ಒಂದು ಹಾಲಿವುಡ್ ಆಕ್ಷನ್ ಸಿನಿಮಾ ನಮ್ಮ ಕನ್ನಡದವರು ಕನ್ನಡ ನಟರುಗಳು ಸೇರ್ಕೊಂಡು ಮಾಡಿದ್ರೆ ಹಿಂಗಿರುತ್ತೆ, ಆ ರೀತಿ ಒಂದು ಪಿಕ್ಚರ್ ಅಷ್ಟೇ ಸಿಕ್ಕಿದೆ. ಸೊ ಎಮೋಷನಲಿ ಯಾವ ರೀತಿ ಒಂದು ಈ ಸಿನಿಮಾದಲ್ಲಿ ಕಥೆ ಇರುತ್ತೆ ಅಥವಾ ಪ್ಲಾಟ್ ಮಾಡ್ಕೊಂಡಿರ್ತಾರೆ, ಅದು ಯಾವ್ದ್ರ ಬಗ್ಗೆ ಕೂಡ ಏನು ಪಿಕ್ಚರ್ ಸಿಕ್ಕಿಲ್ಲ. ಆಕ್ಷನ್ ಲವರ್ಸ್ಗೆ ತುಂಬಾ ಇಷ್ಟ ಆಗುವಂತಹ ಸಿನಿಮಾ ಇದಾಗಿರುತ್ತೆ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಇದಿಷ್ಟು ಟ್ರೈಲರ್ 1 ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಆಗಿತ್ತು. ನಾಳೆ ಎಕ್ಸ್ಕ್ಲೂಸಿವ್ ಆಗಿ, ಯಾಕಂದ್ರೆ 12 ಲ್ಯಾಂಗ್ವೇಜ್ಗಳಲ್ಲಿ ಸಂಜೆ 5:55ಕ್ಕೆ ಮುಂಬೈನ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅಲ್ಲಿ ಈ ಒಂದು ಚಿತ್ರತಂಡ ಈ ಒಂದು ಸಿನಿಮಾದ ಟ್ರೈಲರ್ 1 ಅನ್ನ ರಿಲೀಸ್ ಮಾಡುತ್ತೆ. ಇವತ್ತು ಕನ್ನಡ ಟ್ರೈಲರ್ ರಿಲೀಸ್ ಆಗಿದೆ. ಮತ್ತೆ ಲೈಕ್ ಅಂದ್ರೆ ಚಿತ್ರಮಂದಿರಗಳಿಗೆ ಜನರನ್ನ ಕರೆಸುವಂತಹ ಕೆಲವೊಂದಷ್ಟು ಅಂಶಗಳು ಈ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ಇದೆ. ಸೊ ನಿಮಗೆ ನಾಳೆ ಈ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನಾನು ಕೊಟ್ಟಂತಹ ರಿವ್ಯೂಗೆ ನೀವು ಎಷ್ಟು ಕನೆಕ್ಟ್ ಆಗ್ತೀರಾ ಅಂತ ದಯವಿಟ್ಟು ನೀವು ನಾಳೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ಇದಿಷ್ಟು ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ಅನ್ನ ರಿವ್ಯೂ ಮಾಡುವಂತಹ ಒಂದು ವಿಡಿಯೋ ಆಗಿತ್ತು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.